ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಚೀಸ್ ಆಲೂ ಪರೋಟ ಮಾಡೋದು ನೋಡೋಣ. ಬರೀ ಅರ್ಧ ಕೆ ಜಿ ಗೋಧಿ ಹಿಟ್ಟು ತೊಗೊಂಡೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ರುಚಿ ತಕ್ಕಂತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿದ್ರೆ ಮೆದು ಆಗ್ತಾವೆ. ಇದೆಲ್ಲ ಕಲಿಸ್ಕೋಬೇಕು ನೀಟಾಗಿ. ಸ್ವಲ್ಪ ನೀರು ಹಾಕೋದು ನಾದ್ಕೋಬೇಕು. 1 ಗಂಟೆ ತನಕ ನೆನೆ ಇಡಬೇಕಿದೆ ಹಿಟ್ಟು ನಾದಿದ ಬಳಿಕ. ಇದು 1 ಗಂಟೆ ನೆನೆ ಇಟ್ಕೋತೀನಿ. ಮೇಲ್ಗಡೆ ಮುಚ್ಕೊಂಡು ಇಡಬೇಕು. ಅಷ್ಟು ತನಕ ಆಲೂಗಡ್ಡೆ ಕೂರಿಸ್ಕೊಳ್ಳೋಣ. ಅದು ಚೀಸ್ ಹೆರಿಸ್ಕೊಂಡೇನು, ಆಲೂಗಡ್ಡೆ ಕೂರಿಸ್ಕೊಂಡೇನಿ, ಇದು ಚೀಸ ಹೆರಿಸ್ಕೊಂಡೇನಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣಂಗೆಲ್ಲ ಹೆರಿಸ್ಕೊಂಡೇನಿ. ಇದು ಒಗ್ಗರಣೆ ಹಾಕ್ಕೊಲಿಕ್ಕತ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ, ನಮಗೆ ಎಷ್ಟು ಬೇಕಷ್ಟ. ಎಣ್ಣೆ ಕಾದ್ಬೇಕು, ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ 1 ಸ್ಪೂನ, ಸ್ವಲ್ಪ ಅಜ್ವಾನ, ಯಾಕಂದ್ರೆ ಆಲೂಗಡ್ಡೆಯಿಂದ ಹೊಟ್ಟೆ ಗ್ಯಾಸ್ ಹಿಡಿಯೋ ಸಮಸ್ಯೆ ಇರ್ತದೆ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಜ್ಕೊಂಡೇನಿ ಮೊಟ್ಟೆ. ಹಿಂಗ ಸ್ವಲ್ಪ, ಅರಿಶಿನ, ಸ್ವಲ್ಪ ಮಸಾಲ, ಗರಂ ಮಸಾಲ, ಈರುಳ್ಳಿ ಹಾಕ್ಕೊಲಿಕ್ಕತ್ತೀನಿ. ಒಂದು ದಪ್ಪ 2 ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿ ತಕ್ಕಂತೆ ಹಾಕ್ಕೋಬೇಕು. ಹಿಟ್ಟಿನೊಳಗೂ ಹಾಕಿ ಕಲಸಿದ್ದೆ. ಈಗ ಆಲೂ ಎಲ್ಲ ಸಣ್ಣ ಮಾಡ್ಕೊಂಡೇನು ಕೈಯಿಂದ. ಸ್ವಲ್ಪ ಭಾಳ ಹೊತ್ತಕ್ಕೆ ತಿರುವಾಡ್ಬೇಕು. ಅದನ್ನು ಆಲೂಗಡ್ಡೆ ಗಟ್ಟಿ ಆಗಬೇಕದ. ಎಲ್ಲ ಮಿಕ್ಸ್ ಆಗಿ ಗಟ್ಟಿ ಆಗೋ ತನಕ ಒಂದು 5 ನಿಮಿಷ ಬಿಸ್ಕೋಬೇಕು. ಅದನ್ನು ಭಾಳ ರುಚಿ ಆಗ್ತಾವ್ರಿ. ಅಗ್ದಿ ಮೃದು ಆಗ್ತಾವೆ, ಭಾಳ ರುಚಿ ಆಗ್ತದೆ. ಸಾಯಂಕಾಲ ಸ್ನ್ಯಾಕ್ಸ್ಗೆ, ಬೆಳಗ್ಗೆ ನಾಷ್ಟಕ್ಕೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡೇನಿ. ಇದು ಮೊಸರು ಜೊತೆ ಭಾಳ ಚಲೋ ಇದೆ. ಹಿಟ್ಟು ನೆನೆದದ್ದೆ 1 ಗಂಟೆ ಆಯಿತು. ಮತ್ತೊಂದು ಹಿಟ್ಟು ನಾದ್ಕೋಬೇಕು. ನಾನು ಎಣ್ಣೆ ಹೆಚ್ಚು ಮಾಡ್ಕೊಲಿಕ್ಕತ್ತೇನೆ. ಇದು ಗೋಧಿ ಹಿಟ್ಟು, ಮೈದಾದೇನು ಮಿಕ್ಸ್ ಇಲ್ಲ, ಮನ್ಯಾಗ ಬೀಸಿದ ಹಿಟ್ಟಿದು. ಅದ್ರ ಮೇಲೆ ಚೀಸ್ ಹಾಕ್ಕೊಲಿಕ್ಕತ್ತೀನಿ. ಭಾಳ ರುಚಿ ಬರ್ತಾವ್ರಿ. ಪಿಜ್ಜಾಕ್ಕಿಂತ ಮಸ್ತ್ ಆಗ್ತದೆ ರೀ ಇದು. ಮೇಲ್ಗಡೆ ತಕ್ಕೊಳ್ಳೋನು ಕಣಕ. ಮೇಲೆ ತೆಳಗೆ ಎಣ್ಣೆ ಹಚ್ಕೊಂಡು ಲಡ್ಸ್ಕೋಬೇಕು. ಒಂದು ಸ್ವಲ್ಪ ದಿಪ್ಪಾಗೆ ಮಾಡ್ಕೋಬೇಕು ಪರೋಟ. ಭಾಳ ತಿಳುವಾದ್ರೆ ಹಾರ್ಡ್ ಆಗ್ತವೆ. ತೆಳಗಡೆನ ಹಾಕ್ಕೊಂಡ್ರೆ ನಡೀತದೆ. ಅದನ್ನು ಒಂದು ಸೈಡ್ ಹಾಕ್ಕೊಲಿಕ್ಕತ್ತೀನಿ ಚೀಸ. ಹೀಗೆಲ್ಲ ಮೇಲಿಂದ ಹಿಟ್ಟು ತೆಗಿಬೇಕು, ಯಾಕಂದ್ರೆ ಒಂದು ಕಡೆ ದಪ್ಪ ಆಗ್ತದೆ. ಹಿಟ್ಟು ಹೆಚ್ಚು ಮಾಡ್ಕೋಬೋದು, ಅದನ್ನು ಎಣ್ಣೆ ಹೆಚ್ಚು ಮಾಡ್ಕೊಲಿಕ್ಕತ್ತೀನಿ. ಇಲ್ಲಾಂದ್ರೆ 1 ಕೆ ಜಿ ಆಲೂಗಡ್ಡೆ ಐತದ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಗೆ ಏನರ ಅನಿಸಿದ್ದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮಗೆ. ಈಗ ತೆಗಿ ಮ್ಯಾಗ ಬೇಯಿಸ್ಕೊಲಿಕ್ಕತ್ತೀನಿ. ತೆಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು.
ಮೇಲ್ಗಡೆ ತುಪ್ಪ ಹಚ್ಕೋಬೇಕು. ಇದಕ್ಕಿಂತ ದೊಡ್ಡ ಕೂಡ ಮಾಡ್ಕೋಬೋದು, ಸಣ್ಣನೂ ಮಾಡ್ಕೋಬೋದು. ನಾ ಮೀಡಿಯಮ್ ಸೈಜ್ ಮಾಡ್ಕೊಲಿಕತ್ತೀನಿ. ಚೀಸ್ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಚೆಂದಂಗೆ ಚಲೋದಂಗೆ ಬೇಯಿಸ್ಕೋಬೇಕು, ಹಸಿ ಇರಬಾರ್ದು. ಈಗ ಹಿಂದೆ ಒಂದು ಸಲ ಆಲೂ ಪರೋಟ ಮಾಡಿ ಹಾಕಿದ್ದೇನೋ, ಆದರೆ ಚೀಸ್ ಹಾಕಿಲ್ಲ. ಸ್ಕಿಪ್ ಮಾಡೋಲ್ದ ನೋಡ್ರಿ, ಎಲ್ಲ ಗೊತ್ತಾಗ್ತದೆ. ಕೆಲವೊಂದು ಜನ ಹೇಳ್ತಾರೆ ಆಲೂ ಪರೋಟ ಒಡಿತಾವಂತ ಹೇಳಿ, ನಮ್ಮದು ಒಟ್ಟು ಒಡಿಯೋದಿಲ್ಲ. ಮುಂದಿನ ಸಲ ಲೈವ್ದಾಗ ಮಾಡ್ತೀನಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ಲಿಕ್ಕತ್ತದ. ಒಂದು 3-4 ಮಾಡಿ ತೋರಿಸಿದ್ದೇನು. ತೇವಕ್ಕೆ ತಳಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಮೇಲ್ಗಡೆ ತುಪ್ಪ ಹಾಕ್ಬೇಕು. ಎಣ್ಣೆ ಆದರೂ ಹಚ್ಕೋದ್ರೆ ನಡೀತದೆ ರೀ, ಆಗ ನಾನು ತುಪ್ಪ ಹಚ್ಕೊಲಿಕತ್ತೇನೆ. ಹೂರ್ನಾಥ್ ಕಣ್ಣಗೆ ಚಲೋ ಆಯ್ತಂದ್ರೆ ಒಳಗಿನ ತುಂಬೋದು, ಅಥವಾ ಕಣಕ್ಕೆ ಚಲೋ ಆಯ್ತಂದ್ರೆ ಪರೋಟ ಆಗಲಿ ಒಬ್ಬಟ್ಟಾಗಲಿ ಬರೋದೇನೂ ಕಷ್ಟ ಇಲ್ಲ. ಗೋಧಿ ಹಿಟ್ಟು ಒಂದು ಸ್ವಲ್ಪ ಜಿಗಿ ಇದ್ದಿದ್ದ ತೊಗೋಬೇಕು. ಒಂದು ರೊಟ್ಟಿ ಚಪಾತಿ ತಿನ್ನೋರು 4-5 ಪರೋಟ ತಿಂತಾರೆ, ಅಷ್ಟು ಚಲೋ ಆಗ್ತಾವ್ರಿ ಇವು. ಈಗ ಒಂದು ಸ್ವಲ್ಪ ಹಿಟ್ಟು ಉಳಿದಿದ್ದು ಕಣಕ್ಕೆ ಉಳಿದಿತ್ತು, ಅದೊಂದು ಚಪಾತಿ ಮಾಡ್ಲಿಕ್ಕತ್ತೀನಿ. ಎಣ್ಣೆ ಹೆಚ್ಚು ಮಾಡ್ಲಿಕ್ಕತ್ತೇನ್ರಿ, ಅದು
ಸ್ವಲ್ಪ ಕಣಕ್ಕೆ ಉಳಿದಿತ್ತು, ಇನ್ನೂ ಹೆಚ್ಚು ಚಪಾತಿ ಮಾಡ್ಲಿಕ್ಕತ್ತೀನಿ. ಅದು ಈಗಾಗಲೇ ಎಣ್ಣೆ ಹೆಚ್ಚು ಚಪಾತಿ ಮಾಡಿ ಹಾಕಿದ್ದೀನಿ. ಈಗ ಹಿಡಿಯೋದಾಗ, ಹಿಂದಿನ ಹಿಡಿಯೋದಾಗ ಅದು ಬೆಲ್ಲನಿಗೆ ಸುತ್ಕೊಂಡು ಹಾಕ್ಕೊಂಡ್ರೆ ಮುದ್ದೆ ಆಗಂಗಿಲ್ಲ. ನೋಡ್ರಿ ಎಷ್ಟು ಚಲೋ ಚಪಾತಿ ಉಬ್ಬಿ ಬತ್ತೆ. ಚೆಂದಂಗೆ ಬೇಯಿಸ್ಕೋಬೇಕು ಅದನ್ನು. ನೋಡ್ರಿ ಪರೋಟ ಎಷ್ಟು ಚಲೋ ಬಂದವ. ಉಳ್ಕಿದ್ದೆಲ್ಲ ಊಟಕ್ಕೆ ತಿಂದುಬಿಟ್ರಿ. ಈಗ ಥ್ಯಾಂಕ್ ಯು ಫ್ರೆಂಡ್ಸ್. ಮೊಸರು, ಜರ ಈರುಳ್ಳಿ, ಜರ ಚಾಟ್ ಮಸಾಲ, ಜರ ಸಾಲ್ಟ್ ಹಾಕ್ಕೋಬೇಕು.